ಸ್ವಲ್ಪ ಫ್ರೈ, ಸ್ವಲ್ಪ ಸಾರು. ಸಾರಲ್ಲಿ ಅಮ್ಮ ಮಾಡ್ತಾ ಇದ್ದಾರೆ ಬಂಗಡೆ ಮೀನಿಗೆ. ಬಂಗಡೆ ಸಾರು ಫ್ರೈಗೆ ಅಲ್ಲಿ ಮೆಣಸು ಗ್ರೈಂಡ್ ಮಾಡ್ತಾ ಇದ್ದೀವಿ. ಅಯ್ಯೋ, ಮಸಾಲೆ ರೆಡಿ ಆಯಿತು. ಮಸಾಲೆ ಹಾಕೋದೊಂದು ಬಾಕಿ, ಅಮ್ಮ ಹಾಕ್ತಾರೆ. ನಾನೀಗ ಮೀನು ಮುಟ್ಟುದಿಲ್ಲ, ಯಾಕೆಂದ್ರೆ ಅಮ್ಮ ಆಲ್ರೆಡಿ ಮೀನು ಮುಟ್ಟಿ ಆಗಿದೆ. ಅವರೊಬ್ಬರೇ ವಾಸನೆ ಬರಲಿ ಅಂತ ಹೇಳಿ, ಎಲ್ರು ಬರೋದು ಬೇಡ, ಮೀನಿನ ವಾಸನೆ. ಮಸಾಲ ಇದು ಗ್ರೈಂಡ್ ಮಾಡಿದ್ದು, ಮೆಣಸು, ವೆನಿಗರ್, ಆಮೇಲೆ ಜೀರಿಗೆ, ಮತ್ತೆಂತ ಅರಶಿನ, ಉಪ್ಪು ಎಲ್ಲ ಹಾಕಿ. ಇವಾಗ ಇದು ಅಡಿಗೆ ಇದ್ರದ್ದಾಯ್ತು. ಇನ್ನು ಎಂತ ಇವರು ನೇಬರ್ ಅವರಿದ್ದಾರಲ್ಲ, ನಮಗೆ ಇದು ಕೊಟ್ಟರು, ಎಂತ ಬೊಂಬೈ ಬಸ್ಲೆ ಹೇಳ್ತಾರೆ, ನೆಲ ಬಸ್ಲೆ ಹೇಳ್ತಾರೆ, ಅದನ್ನು ತಂದು ಕೊಟ್ಟಿದ್ದಾರೆ. ಹಾಗೆ ಅದರದ್ದು ಪಲ್ಯ ಮಾಡೋಣ ಅಂತ ಹೇಳಿ ಇಬ್ರು ಮಾಡ್ತಾ ಇದ್ದಾರೆ ಅಲ್ಲಿ. ಎಂತ ಮಾಡ್ತಿದ್ದಾರೆ ನೀವು? ಬೊಂಬೈಯನ್ನು ತಗೊಂಡು ಬೊಂಬೈ ದರ್ಶನ್ ಮಾಡ್ತಿದ್ವಿ. ಬೊಂಬೈದ್ದು ಬೊಂಬೈ ಬಸ್ಲೆಕಾಯಿ ಅಂತೆ. ನೆಲ ಬಸಲೆ, ನಾವು ನೆಲ ಬಸಲೆ ಹೇಳುದು, ಗುಂಡಿ ಬೊಂಬೈ ಬಸಲೆ ಹೇಳುದು. ಹೌದಾ? ನಾನು ಆಕಾಶ ಬಸ್ಲೆ ಹೇಳು. ಬೊಂಬೈ ಬಸ್ಲೆ, ಊಟ ಬೊಂಬೈ ಗಸ್ಲೆ, ಕಸ್ಲೆ ನೀರೆ ಬಸ್ಲೆ ಬಸ್ಲೆ ಇತ್ತು. ಕಟ್ ಮಾಡು ಒಳ್ಳೆಯಾಗಿ. ನೆಲ ಮಸಾಲೆ ಮತ್ತು ಬಟಾಟೆ ಪಲ್ಯ. ನನ್ನ ಮಗನಿಗೆ ತುಂಬ ಇಷ್ಟ ನೆಲ ಮಸಾಲೆ ಮತ್ತು ಬಟಾಟೆ ಹಾಕಿ ಪಲ್ಯ ಮಾಡೋದಂದರೆ. ಪಾಪ ತೊಡಿಯಾಗಿ ಮಾಡಬೇಕು, ಅವನಿಗೆ ತುಂಬ ಇಷ್ಟ. ಅವರೇ ಮಾಡ್ತಿದ್ರಲ್ಲಮ್ಮ, ಮುಂಚೆ ಮಾಡ್ತಿದ್ದೆ, ತಿಂತಿದ್ದ. ಒಂದು ತುಂಡು ಸಿಕ್ಕಿದರೂ ಸಹ ಬಿಡ್ತಿರ್ಲಿಲ್ಲ. ಅದನ್ನು ತಂದು ಪಾಪ ತೊಡಿ ಎಲ್ಲ ಹಾಕಿ ಮಾಡಿ ತಿನ್ನು. ಅವನು ಸಹ ತಿಂತಿದ್ದ, ಮತ್ತು ಬೇರೆಯವರು ಸಹ ಕೊಡ್ತಿದ್ದ. ಈಗ ಸ್ವಲ್ಪ ಮ್ಯಾಶ್ ಹಾಕಿದೆ. ಮತ್ತು ಬಟಾಟೆ ನೋಡಿ, ಬಟಾಟೆ ಇನ್ನೂ ಒಳ್ಳೆ ಬಂದರೆ ಆಯಿತು. ಮತ್ತು ಬಾಪ ತುಡಿ ಹಾಕೋದು ಮಾಡಿದರೆ ತುಂಬ ಟೇಸ್ಟು ಸಾಕ್ತದೆ, ಚೆನ್ನಾಗಿರ್ತದೆ. ಬೆಂದ ನಂತರ ಮತ್ತೆ ಸ್ವಲ್ಪ ಆಗುವುದು, ತೋರಿಸ್ತೇನೆ ಮತ್ತೆ. ಹಾಯ್ ಎಲ್ಲರಿಗೂ. ಓಕೆ, ಇವಾಗ ಸ್ನಾನಕ್ಕೆ ಹೋಗೋಣ ಅಂತ ಹೇಳಿ ಎನಿಸಿದ್ದೀನಿ. ಕೆಲಸ ಎಲ್ಲ ಆಯಿತು, ಇವಾಗ ಇಷ್ಟೇ ಆಗಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದರೆ ಒಂದು ಫ್ರೆಶ್ ಆಗ್ತೀವಿ. ಓಕೆ, ನಾನು ಇವತ್ತು ತುಂಬ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ. ನನ್ನ ಬ್ಯೂಟಿ ರೂಟೀನಲ್ಲಿ ಒಂದು ಗೇಮ್ ಚೇಂಜರ್ ಆಗಿ ಬಂದ ಒಂದು ಪ್ರಾಡಕ್ಟನ್ನು ಶೇರ್ ಮಾಡಲು. ಅದು ಯಾವುದಂದ್ರೆ ಎವರ್ಟೀನ್ ಕ್ರೀಮ್ ಹೇರ್ ರಿಮೂವರ್ ಫಾರ್ ದ ಬಿಕ್ನಿ ಲೈನ್. ಓಕೆ, ನೀವು ತುಂಬ ರೀತಿಯ ಪೇನ್ಫುಲ್ ಆದ ವ್ಯಾಕ್ಸಿಂಗ್, ಶೇವಿಂಗ್ ಇದನ್ನೆಲ್ಲ ಮಾಡಿರ್ಬಹುದು. ಆದ್ರೆ ಇದು ಉಂಟು ನೋಡಿ, ನಿಮ್ಮ ಒಂದು ಸ್ಕಿನ್ಗೆ ಚೂರ್ ಕೂಡ ಹಾರ್ಮ್ಫುಲ್ ಮಾಡದೆ ಒಳ್ಳೆ ಒಂದು ರಿಸಲ್ಟ್ ಕೊಡುತ್ತೆ. ನಿಮ್ಮ ಒಂದು ಡೆಲಿಕೇಟ್ ಏರಿಯಾಕ್ಕೆ ಉಂಟು ನೋಡಿ, ಈ ಪ್ರಾಡಕ್ಟ್ ಒಂದು ಲೈಫ್ ಸೇವರ್ ಆಗಿದೆ. ಇದರ ಒಂದು ಜೆಂಟಲ್ ಫಾರ್ಮುಲಾ ಮೇನ್ಲಿ ಸೆನ್ಸಿಟಿವ್ ಏರಿಯಾಗಂತಾನೆ ಡಿಸೈನ್ ಮಾಡಿದ್ದಾರೆ. ಇದು ಸ್ಮೂತ್ ಹಾಗೂ ಇರಿಟೇಷನ್ ಫ್ರೀ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಅದರೊಂದಿಗೆ ಸೆಲೂನ್ ನಲ್ಲಿ ನೀವು ಯಾವ ರೀತಿ ಮಾಡ್ತೀರಿ ನೋಡಿ, ಸೇಮ್ ಎಕ್ಸ್ಪೆನ್ಸಿವ್ ಎಲ್ಲ ಜಾಸ್ತಿ ಇರುತ್ತೆ ಸೆಲೂನ್ ಅಲ್ಲಿ, ಅದನ್ನ ನೀವು ಮನೆಯಲ್ಲೇ ನಿಮ್ಮ ಕಂಫರ್ಟ್ ಝೋನ್ ಅಲ್ಲಿ ಕೂತ್ಕೊಂಡು ಮಾಡಬಹುದು. ಹಾಗಾಗಿ ನೋ ಮೋರ್ ರೆಡ್ನೆಸ್, ನೋ ಬಂಪ್ಸ್, ಜಸ್ಟ್ ನಿಮ್ಗೆ
ಸಿಲ್ಕಿ ಸ್ಮೂತ್ ಸ್ಕಿನ್ ಕೊಡುತ್ತೆ. ನಿಮ್ಮ ಆಲ್ರೆಡಿ ನೀವು ಟ್ರೈ ಮಾಡುವಂತ ಎಲ್ಲ ಮೆಥಡ್ ಇರುತ್ತೆ ನೋಡಿ, ಅದಕ್ಕಿಂತ ಬೆಸ್ಟ್ ರಿಸಲ್ಟ್ ಇದು ಕೊಡುತ್ತೆ. ಓಕೆ, ನಾವೇನ್ ಮಾಡ್ತೀವಿ, ರೇಸರ್ ಎಲ್ಲ ಯೂಸ್ ಮಾಡ್ತೀವಿ. ರೇಸರ್ ಎಲ್ಲ ಯೂಸ್ ಮಾಡಿದ್ರೆ ಒಂದು ನಮಗೆ ತುಂಬಾ ಟೈಮ್ ಕನ್ಸ್ಯೂಮ್ ಕೂಡ, ತುಂಬಾ ಟೈಮ್ ಹೋಗುತ್ತೆ ನಮ್ದು. ಹಾಗೂ ನಮಗೆ ಕೆಲವರಿಗೆ ಇರಿಟೇಷನ್ ಆಗುತ್ತೆ, ಕೆಲವರಿಗೆ ಅದು ತುಂಬಾ ಸೆನ್ಸಿಟಿವ್ ಏರಿಯಾ ಅಲ್ವಾ, ಅಲ್ಲೆಲ್ಲ ನಾವು ಅಂತದೆಲ್ಲ ಯೂಸ್ ಮಾಡಿದ್ರೆ ಕೆಲವರಿಗೆ ಆಗೋದಿಲ್ಲ. ಹಾಗೂ ಕೆಲವರು ಏನ್ ಮಾಡ್ತಾರೆ, ವ್ಯಾಕ್ಸ್ ಮಾಡ್ತಾರೆ. ವ್ಯಾಕ್ಸ್ ಮಾಡುವಾಗ ಎಷ್ಟೊಂದು ನೋವಿರುತ್ತೆ, ರೆಡ್ನೆಸ್ ಅದೆಲ್ಲ ಬರುತ್ತೆ. ಕೆಲವೊಮ್ಮೆ ಅದು ಸ್ವಲ್ಪ ಬಂಪ್ ಕೂಡ ಬರುತ್ತೆ, ಅಂದ್ರೆ ಸ್ವಲ್ಪ ದಪ್ಪ ದಪ್ಪ ಆದಂಗೆಲ್ಲ ಆಗುತ್ತೆ, ಮತ್ತೆ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ. ಹಾಗೂ ಕೆಲವ್ರದ್ದು ಏನಾಗುತ್ತೆ, ಅದೆಲ್ಲ ಯೂಸ್ ಮಾಡಿದ್ರೆ ಆ ಏರಿಯಾ ಸ್ಕಿನ್ ಸ್ವಲ್ಪ ಉಂಟು ನೋಡಿ ಡಾರ್ಕ್ ಆಗುತ್ತೆ, ಹಾಗೂ ಸ್ಕಿನ್ ಬರ್ನ್ ಆದಂಗೆ ಆಗುತ್ತೆ, ಇದೆಲ್ಲ ಆಗುತ್ತೆ. ಆದ್ರೆ ಇದು ನೀವು ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ ಬರ್ನ್ ಕೂಡ ಆಗುದಿಲ್ಲ, ಸ್ಕಿನ್ ಡಾರ್ಕ್ನಿಂಗ್ ಕೂಡ ಇದನ್ನು ರಿಡ್ಯೂಸ್ ಮಾಡುತ್ತೆ. ಯಾವುದೇ ರೀತಿಯ ಹಾರ್ಶ್ ಸ್ಮೆಲ್ ಬರಲ್ಲ, ಹಾಗೂ ಇನ್ಗ್ರೋತ್ ಹೇರ್ ಉಂಟು ನೋಡಿ, ಅದನ್ನು ಕೂಡ ಇದು ತಡೆಯುತ್ತೆ. ಯಾವುದೇ ರೀತಿಯ ಕಟ್ ಎಲ್ಲ ಬೀಳುವಂತ ರಿಸ್ಕ್ ಕೂಡ ಇದರಲ್ಲಿ ಇಲ್ಲ. ಇದನ್ನು ಯೂಸ್ ಮಾಡುವಾಗ ನಿಮ್ಮ ಇಂಟಿಮೇಟ್ ಏರಿಯಾಕ್ಕೆ ಮಾತ್ರ ಹಾಕಬೇಡಿ, ನಿಮ್ಮ ಬಿಕಿನಿ ಲೈನ್ಗೆ ಹಾಕಿ ಇದನ್ನು, ಹಾಗೂ ಜಸ್ಟ್ ಈ ರೀತಿ ಅಪ್ಲೈ ಮಾಡಿ ಒಂದು 5ರಿಂದ 10 ನಿಮಿಷ ಹಾಗೆಯೇ ಬಿಟ್ಟು ಆಮೇಲೆ ತೆಗಿರಿ. ಸ್ಮೂತಾಗಿ ಇದು ಹೋಗುತ್ತೆ, ಡೀಪಾಗಿ ಹೋಗುತ್ತೆ, ಹಾಗೂ ನೋಡ್ಬೋದು ಎಷ್ಟು ಸಿಲ್ಕಿ ಸಾಫ್ಟ್ ಆದ ಸ್ಕಿನ್ ನಿಮಗೆ ಕೊಡುತ್ತೆ. ನಿಜವಾಗ್ಲೂ ಹೇಳೋದಾದ್ರೆ ನಾವು ಬಿಕ್ನಿ ಲೈನ್ ಹೇರ್ ಉಂಟು ನೋಡಿ ರಿಮೂವ್ ಮಾಡ್ಬೇಕಂತ ಏನಿಲ್ಲ, ಆದ್ರೆ ಕೆಲವರಿಗೆ ಉಂಟು ನೋಡಿ ಅದಿದ್ರೆ ಆಗುದಿಲ್ಲ. ಕೆಲವರಿಗೆ ಹೆವಿ ಪೀರಿಯಡ್ಸ್ ಎಲ್ಲ ಆಗುತ್ತೆ, ಬ್ಲಡ್ ಫ್ಲೋ ಎಲ್ಲ ಆಗುತ್ತೆ ನೋಡಿ, ಅಂತವ್ರಿಗೆಲ್ಲ ಕೆಲವರಿಗೆ ಆಗುದಿಲ್ಲ ಕ್ಲೀನ್ ಮಾಡ್ಲಿಕ್ಕೆ. ಹಾಗೂ ಕೆಲವರಿಗೆ ಇರಿಟೇಷನ್ ಎಲ್ಲ ಆಗುತ್ತೆ, ಕೆಲವರಿಗೆ ತುರ್ಕಿ ಎಲ್ಲ ಇರುತ್ತೆ, ಅಂತವ್ರು ಕ್ಲೀನ್ ಮಾಡ್ಲೇಬೇಕಾಗುತ್ತೆ. ಹಾಗಾಗಿ ನಾನು ಹೇಳೋದು ನಿಮ್ಗೆ, ನೀವು ವ್ಯಾಕ್ಸ್ ಮಾಡ್ತೀರಾ, ರೇಸರ್ ಯೂಸ್ ಮಾಡ್ತೀರಾ, ಇದೆಲ್ಲ ತುಂಬಾ ಪೇನ್ಫುಲ್, ಹಾಗೂ ಇದರಿಂದ ನಿಮ್ಗೆ ತುಂಬಾ ರೆಡ್ನೆಸ್ ಎಲ್ಲ ಆಗುತ್ತೆ, ಹಾಗೂ ಸ್ಕಿನ್ ಉಂಟು ನೋಡಿ ತುಂಬಾ ಡಾರ್ಕ್ ಆಗುತ್ತೆ. ಹಾಗಾಗಿ ಇಂಥದೆಲ್ಲ ನೀವು ಕ್ರೀಮ್ ಯೂಸ್ ಮಾಡಿದ್ರೆ ಇದರಲ್ಲಿ ಯಾವುದೇ ರೀತಿಯ ಕೆಟ್ಟ ಪರಿಣಾಮ ನಿಮ್ಮ ಸ್ಕಿನ್ ಮೇಲೆ ಬೀಳುವುದಿಲ್ಲ. ಹಾಗಾಗಿ ನಾನು ಇದನ್ನು ಹೇಳೋದು, ನನಗಂತೂ ಇದು ತುಂಬಾ ಈಸಿ ಅಂತ ಅನಿಸುತ್ತೆ, ಹಾಗಾಗಿ ನಾನು ಇದನ್ನೇ ಫಾಲೋ ಮಾಡ್ತೀನಿ. ನಿಮ್ಗೆ ಕೂಡ ಇದನ್ನೇ ನಾನು ಹೇಳ್ತಾ ಇದ್ದೀನಿ. ನಿಮ್ಗೆ ಬೇಕಿದ್ರೆ ನೀವು ಖಂಡಿತವಾಗ್ಲೂ ಟ್ರೈ ಮಾಡಬಹುದು. ಈ ಎವರ್ಟೀನ್ ಕ್ರೀಮ್ ಹೇರ್ ರಿಮೂವಲ್ ಬಿಕ್ನಿ ಲೈನ್ ನಿಮಗೆ ಏನಾದರೂ ಬೇಕಿದ್ರೆ ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿಂದ ನೀವು ಈಸಿಯಾಗಿ ತಗೊಳ್ಬಹುದು. ಬೆಳಿಗ್ಗೆಗೆ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾ ಇದ್ದೀನಿ, ಹಾಗೆ ರೆಸಿಪಿಗೆ ಕೂಡ ನಾನು ಶೂಟ್ ಮಾಡ್ತಾ ಇದ್ದೀನಿ. ಈಗ ಕ್ರ್ಯಾಪ್ ತಗೊಳ್ಲಿಕ್ಕೆ ಹೋಗುದು ನಾವು, ಹಿಡಿಲಿಕ್ಕೆ ಫುಲ್ಲು ಕತ್ತೆಲ್ಲ ಆಗಿದೆ. ಮ್ಯಾನ್ ವರ್ಸಸ್ ವೈಲ್ಡ್ ಫೀಲಿಂಗ್ ಬರ್ತಾ ಉಂಟು. ನೋಡೋಣ ಎಷ್ಟು ಕ್ರ್ಯಾಬ್ ಹಿಡಿತಾರೆ ಅಂಕಲ್. ಜರ್ನಿ ತಗೊಂಡು ಬರ್ಬೇಕಿತ್ತು, ಜರ್ನಿ ತಗೊಂಡು ಬರ್ಬೇಕಿತ್ತು, ಅವಳೇ ಹಿಡಿದು ಕೊಡ್ತಾಳೆ ಮತ್ತೆ. ಅದು ಮೊದಲು ಓಡ್ಬೋದು. ಅಂಕಲ್ ಕ್ರ್ಯಾಬ್ ಹುಡುಕ್ತಾ ಇದ್ದಾರೆ, ಆಚೆ ಈಚೆ ಹೋದರು. ಕ್ರ್ಯಾಬ್ ಹುಳಿಗೆ ಬಂದಿದ್ವಿ, ಇಲ್ಲಿ ಹಂದಿ ಉಂಟು. ಅಲ್ಲ ಕ್ರ್ಯಾಬ್ ಹುಡುಕ್ಲಿಕ್ಕೆ ಬಂದಿದ್ವಿ, ಇಲ್ಲಿ ಹಂದಿ ಉಂಟು. ನಿಂಗೆ ಹೇಳಿದ್ನಾ? ನಾನು ಎಂತ ಹೇಳಿದ್ನ? ನಿಂಗೆ ಹೇಳಿದ್ನ, ಅದು ಯಾಕೆ ಮುಖ ಮಾಡಿ? ಬಾ ಬಾ ಬಾ. ಅಂಕಲ್ ಹಂಗಂಗ ಸಿಕ್ಕಿದ್ರೆಲ್ಲ ಮಾರಿ ಮರಿ ಅಂಕ ಸಾಯಿಸುದಲ್ಲ ಮಾರ, ಅದೇ ಒಳಗೆ ಹಾಕುದು ಜೀವ ಜೀವ ಗೊತ್ತಾಯ್ತಾ? ಅದು ಅಂಕಲಿಗೆ ಗೊತ್ತು ಹೇಗೆ ಅಂತ ಹಾಕುದು. ಇಡಿ ಅಂಕಲ ಇಟ್ಕೊಳ್ಳಿ. ಅಂಕಲ್ ಎಂತ ಮಾಡುದು ನೀವು? ಏಡಿಯನ್ನೆಲ್ಲ ಬಿಡ್ಲಿಕ್ಕೆ ಆಗಲ್ಲ ನಮಗೆ. ಅದೆಂತ ಒಳಗೆ? ಹಾಯ್ ಹೆಲೋ ಹೌ ಆರ್ ಯು? ಕ್ರ್ಯಾಬ್ ನ್ಯೂ ಮೆಂಬರ್. ಅದು ಮರಿ ಹಾಕಿದೆ, ಒಂದು ಮರಿ ಉಂಟು, ಮರಿ ಆದರೆ ಚಿಪ್ಪ ಎಂತ ಗೊತ್ತಿಲ್ಲ. ಮರಿ ಇಲ್ಲ, ಇದು ನಾನು ಹುಡುಕಿದ್ದು, ನೋಡಿದ್ರಲ್ಲ ನೀವು, ನಂದು ಫಸ್ಟ್ ಎಕ್ಸ್ಪೀರಿಯನ್ಸ್. ಹಿಂಗೆ ಸಿಗ್ತಾ ಉಂಟಲ್ಲ, ಒಂದು ಸಿಕ್ತು. ಅದು ಕಚ್ಚಿದೆ ನೋಡ್ತದ? ಮತ್ತೆ ಕಚ್ಚಿ ನೋಡ್ತೀಯಾ? ನಾನು ನೋಡಿದೆ, ಏನಾಗಲ್ಲ ಆಗುತ್ತೆ. ಮತ್ತೆ ಅನ್ಕೊಂಡು ಮನೆಯಲ್ಲಿ ಹೋಗ್ತೀಯ ನೀವು?
ಸೆಕೆಂಡ್ ಏಡಿ. ಇದೆಲ್ಲ ಬ್ರೌನ್ ಕಲರ್ ಹಾಕಿರೋದು. ಬ್ರೌನ್ ಕಲರ್, ಬ್ಲೂ ಕಲರ್ ಎಲ್ಲ ಆಗ್ತದೆ. ಅದು ಸಮುದ್ರದಲ್ಲಿ ಇರೋದು ಮಾರೆ. ಇಲ್ಲಿ ಇದು ಕಾಟ್ ಹಂಗೆಲ್ಲ ಹೇಳ್ಬಾರ್ದು. ಅದು ಸರಿಯಾಗಿ ಕಾಟು ಮಾರೆ, ಹೈಬ್ರಿಡ್ ಅಲ್ಲ ಇದು. ಎತ್ತಿ ಅಂಕಲ್ ಬಾಹುಬಲಿ. 2 ಕುರ್ಲಿಲಿ ರೊಮ್ಯಾನ್ಸ್ ಮಾಡ್ತಿದ್ರು. ಈಗ ಅದರ ಮಕ್ಕಳು ಬಂತು. ಉಕ್ಲಿ ಅಂಕಲ ಫುಲ್ಲು ಉಕ್ಲಿ ಜಾಮೆ. ಇದರ ಎಲ್ಲ ಕಲ್ಲ ಮೇಲೆ ಉಂಟಂತೆ ಈ ಕಲ್ಲಿನ ಅಡಿಯಲ್ಲಿ. ಅಂಕಲ್ ತೆಗಿತಾ ಇದ್ದಾರೆ ನೋಡಿ, ನಂಗೆ ಕಾಣ್ತಾ ಇದೆ. ಅಲ್ಲಿ ಅಲ್ಲಿ ಇದೆ. ಇದರೆಲ್ಲ ತಾಂಡವನುಗಳು ಇಲ್ಲಿದೆ. ಹಂಗ बंद कर पाहिजे पाहिजे या तो वही राहिले अंकल तो गल्ले सांग माहिती आहे नाही आईले नाही ते बंद कर ए रिले आड गम रंग सुंदर हमको पता है हमको ಗೊತ್ತಷ್ಟೇ ಒಂದು ಹಾರಿ ಬಂತು ಅಂಕಲ್ ನಂಗೆ ಸುಮ್ಮನೆ ಬೈದ್ರು ಮಾರೆ ಅಲ್ಲೊಂದು ಇದು ಕಾಣ್ತಾ ಉಂಟು ನೋಡಿ ಅದರ ದಂಗೆ ದಂಗೆ ಕಾಲು ಕಾಲು पिस्टन कुछ रेडी है ನಾನು ರೆಡಿ ಇದ್ದೇನೆ ಅಂಕಲ್ ಫುಲ್ ಕಲ್ಲೆತ್ತಿ ನಾನು ಇದ್ದೇನೆ ಅಂಕಲ್ ಎದುರು ಆಯ್ತಾ ನಾನು ಎತ್ತಬೇಕಾ ಕಲ್ಲು ಅಂಕಲ್ ಕಲ್ಲೆತ್ಬೇಕಾ ನಾನು ಕೂಡ ಕಲ್ಲೆತ್ತಿ ನೋಡ್ತೇನೆ ಅಂಕಲ್ ಇದರಲ್ಲಿ ಎಂತಿಲ್ಲ ಬಾ ಹೋಗೋಣ रेडी इडु ನೀನು ನಾನು ರೆಡಿ ಇದ್ದೇನೆ ರೆಡಿ ಇದ್ದೇನೆ ಅಂಕಲ್ ಇದರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ಸ್ಪೈಡರ್ ಮ್ಯಾನ್ ಫೋಕಸ್ ಎಷ್ಟುಂಟಲ್ಲ ನಿನ್ನ ಫೇವ್ರೇಟ್ ಅಲ್ಲ ಬಾ ತಿನ್ನು ಒಂದು ನಂಗೆ ನಿಂಗೆ ಕಟ್ ಮಾಡ ಹೌದಾ ಏನು ಬಿಟ್ಟು ಇದನ್ನು ತಿನ್ಬೋದು ನೀನು ಪೂರ ಹುಡು ಎಲ್ಲ ಹಾರಿ ಹೋದ್ರೆ ಮತ್ತೆ ಏನು ಮಾಡ್ಬೋದು ಅಂಗಲ್ಲಿ ನಾನು ಇಲ್ಲೇ ನೀರಲ್ಲಿ ಮುಳುಕಿಸಿ ಹೊಡಿಬೋದು ಅಂತ ತುಂಬ ದೂರ ಬಂದಿದ್ವಿ ಈಗ ನಾವು ಎಷ್ಟು ದೂರ ಆಯ್ತು ಅದು ತುಂಬ 1 ಕಿಲೋಮೀಟರ್ ಆಯ್ತಲ್ಲ 1 ಕಿಲೋಮೀಟರ್ ಆಗಿದೆ ಎಂತ ಅಲ್ವಾ 1 ಕಿಲೋಮೀಟರ್ ಆದರೆ ಅಂಕಲ್ ನಾವು ಎತ್ತಿ ಬರ್ಬೇಕು ಇಲ್ಲಿ ಸ್ವಲ್ಪ ಫ್ರೀ ಉಂಟಲ್ಲ ಇಲ್ಲಿ ಸ್ವಲ್ಪ ವೈಡ್ ಉಂಟು ಇನ್ನೂ ಇಲ್ಲಿ ನೋಡು ಇದು ಸುಲ್ತಾನಲ್ ಮಾಲ್ ಹೋಗೋಣ ಒಳಗಡೆ ವೈಟ್ ಉಂಟು ಬಾ ಹೋಗೋಣ ನಾನು ಹೇಳಿದೆ ಅಂಕಲ್ ಇಲ್ಲಿ ಸಿಗೋದಿಲ್ಲ ನಾನು ಹೇಳಿದೆ ಅಲ್ಲಿ ಹೋಗ್ಲಿಕ್ಕೆ ನಮಗೆ ಎಷ್ಟು ದೂರ ಇದ್ದೇವೆ ನಾವು ಲೈಟ್ ಇಲ್ಲ ಇದ್ರೆ ಫುಲ್ ಪಿಚ್ ಬ್ಲ್ಯಾಕ್ ಏನು ಕಾಣೋದು ಹಿಂಗೆ ಕಾಣ್ತದೆ ಲೈಟ್ ಇಲ್ಲ ಇದ್ರೆ ಹಾಂ ಲೈಟ್ ಇಲ್ಲ ಇದ್ರೆ ನೋಡಿ ಹಿಂಗೆ ಕಾಣ್ತದೆ ಹ್ಞೂ ಹೋಗಿ ಇದು ತಗೊಂಡು ಬಂದ್ರು ಫಸ್ಟ್ ಕುರ್ಲಿ ಪಜ್ಜಿಗೆ ಕಾಣ್ತದೆ ಹೌದಾ ಹಾಂ ಕುರ್ಲಿ ಹೊಡೆಯುವುದಲ್ಲಿ ಹುಷಾರು ಏಡಿ ತಗೊಂಡು ಬಂದ್ರು ನೋಡಿ ಡಾಡಾ ಇಲ್ಲಿಂದ ಎಷ್ಟು 7 8 ಏನೋ ಸಿಕ್ಕಿದೆ
ಅಲ್ಲ ದೊಡ್ಡದುಂಟಲ್ಲ ಕೈಯಿಂದ ಹಿಡ್ದಿದ್ದು ಅವರು. ಅದರಲ್ಲೆಲ್ಲ ಹುಷಾರಲ್ಲ ಅವರು. ಒಂದು ಅಲ್ಲಿ ರೊಮ್ಯಾನ್ಸ್ ಮಾಡ್ತಿತ್ತು, ಅದರೊಟ್ಟಿಗೆ ಇನ್ನೊಂದು ಸಿಕ್ತು, ಅದರ ತೆಗುವಾಗ ಇನ್ನೊಂದು ಕಾಂದಾನಿತ್ತು ಅದರದ್ದು. ಓ ಫ್ಯಾಮಿಲಿ ಸಿಕ್ತು. ಅದೇ ದಂಗೆ ಮೊಡ್ಲೆ ಪಾಪ ಅದು ನೀನ್ ತಿನ್ನಾಯ್ತಾ? ನಾನೆಲ್ಲ ನಾನೇ ತಿಂತೇನೆ, ನಂಗೆ ಬೇಕಿಲ್ಲ. ಕೊಡ್ತೀಯಾ? ಯಾವಾಗ ನೀವು ಹೇಳಿದ ನನಗೆ ಓಪನ್ ಮಾಡಿ ಅಂತ ತಗೋ. ಎಷ್ಟು ದಿನ ಆಯ್ತು ನಾವು ಕೊಡ್ಲೇ ಇಲ್ಲ ನೋಡಿ. ಫಸ್ಟ್ ಒಳಗೆ ಬಕ್ಕಸುರನಿಗೆ ಇನ್ನೊಂದು ಏಕತ್ತು ಬರೋ ಹೇಳು ಬರಣಿ ಅಜಾ ನಾಳೆ ಸುನೀತಾ ವಡೆ ಮಾಡ್ತೀನಿ ಅಂತ ಹೇಳಿದರು. ಹಾಗಾಗಿ ನಾನು ಇಡ್ಲಿ ಹಾಗೂ ಅದಕ್ಕೆ ಬೇಕಾಗಿರುವ ಚಟ್ನಿ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಚಟ್ನಿ ಅಂದರೆ ಗನ್ ಪೌಡ್ರ್ ಎಲ್ಲ. ನಮ್ಮ ಮನೇಲಿ ತುಪ್ಪ ಹಾಕಿ ಗನ್ ಪೌಡ್ರ್ ಹಾಕಿ ತಿನ್ನಲಿಕ್ಕೆ ಇಷ್ಟ ಎಲ್ರಿಗೂ. ಹಾಗೆ ಅದನ್ನೇ ಮಾಡ್ತಾಯಿದ್ದೀನಿ. ಹಾಗೂ ರೆಸಿಪಿಗೆ ಕೂಡ ನಾನು ಶೂಟ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಇಲ್ಲಿ ಇದಾಯ್ತು ರೆಡಿ. ಇವತ್ತು ಇಡ್ಲಿ, ಚಟ್ನಿ, ಗನ್ ಪೌಡರ್, ತುಪ್ಪ ಹೊಸ ಮಿಕ್ಸಿ ಜಾರ್ ತಗೊಂಡು ಬಂದಿದ್ವಿ, ಮಿಕ್ಸಿ. ಹಾಗೆ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೋಡೋಣ ಅಂತ ಹೇಳಿ, ರೆಸಿಪಿಗೆ ಕೂಡ ಆಗುತ್ತೆ, ನಿಮ್ಮ ಜೊತೆ ಶೇರ್ ಮಾಡಿದ್ರೆ ಕೂಡ ಆಗುತ್ತೆ ಅಂತ ಹೇಳಿ ಮಾಡಿದ್ದು ನಾನು. ಹಾಕಿ 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 ವಡ ವಡ ಅಂಬಡ. ಹಾಂ, ಇದು ಸುನೀತ್ ಅಂತ ನಿಮ್ಮದು ವಡ ಹೇಗೆ ಆಗುತ್ತೆ ನೋಡಬೇಕು. ಇದು ನಿನ್ನೆ ಎಂತೆಲ್ಲ ಮಾಡಬೇಕಂತ ಇದಕ್ಕೆ ಎಣ್ಣೆ ಬಿಡಬಾರ್ದಂತೆ. ಸಣ್ಣ ಇಡಿ. ಸುನೀತ್ ಅಂತೆ ವಡ ಮಾಡುವುದಲ್ಲಿ ಎಕ್ಸ್ಪರ್ಟ್. ನಿಮಗೆ ವಡ ಮಾಡ್ಬೇಕು ಬರುತ್ತಾ? ಅದು ನೀರಲ್ಲಿ ಪುನಃ ಕೈ ಹಾಕ್ಬೇಕಾ? ವಡ ಮಾಡ್ಲಿಕ್ಕೆ ಎಂತ ಅಂಕಲ್? ಅಂಕಲ್ ಕಾಣುವುದೇ ಇಲ್ಲ. ಆಂಟಿ ನಿಮ್ಗೆ ವಡ ಮಾಡಕ್ ಬರುತ್ತಾ? ಓ ಆಂಟಿ, ಓ ಆಂಟಿ, ಆಂಟಿ ವಡ ಬಿಟ್ಟು ವಡ ಕಣ್ಣೆಲ್ಲ ವಡದ ಮೇಲೆ. ಹಾ, ಅಂಕಲ್ ಮಾಡ್ತಾರಂತೆ ವಡ. ಇಬ್ಬರದ್ದು ಜಗಳ ಆಗ್ತಾ ಇದೆ. ನಾನು ವಡ ಮಾಡಿದ್ದೇನೆ, ನಾನು ವಡ ಮಾಡಿದ್ದೇನೆ. ನಿಮಗಿಂತ ಒಳ್ಳೆ ವಡ ನಾನು ಮಾಡ್ತೇನೆ, ನನಗೆ ಗೊತ್ತುಂಟು. ಹಾಂ, ಮಾಡಿ ಮಾಡಿ, ನೀವು ವಡ ಮಾಡಿ. ಹಾಗೆ ಪ್ರೀತಿಸೋರಿಲ್ಲ ಬಿಸಿ ಬಿಸಿ ವಡ ನೋಡ್ಬೇಕು. ಹಾಕಿ ಹಾಕಿ. ಇಲ್ಲ, ಆಯ್ತಾಯ್ತು. ಬೊಬ್ಬೆ ಅಂತ
ಮಾಡಿ ಮಾಡಿ. ಓಕೆ, ಇಲ್ಲಿ ಇವಾಗ ಸಂಜೆಗೆ ಅಮ್ಮ ಇಂದು ಹುಡಿ ಇರುತ್ತೆ ನೋಡಿ, ಅದರದ್ದು ಮಣ್ಣಿ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಾಗುತ್ತೆ. ಬೇಕಿದ್ರೆ ಇದರ ರೆಸಿಪಿ ನಾನು ರೆಸಿಪಿ ಚಾನಲಲ್ಲಿ ಹಾಕ್ತೀನಿ, ಅಲ್ಲಿಂದ ನೀವು ನೋಡ್ಬೋದು. ವಿಲೇಜ್ ರೆಸಿಪಿಯಲ್ಲಿ ಹಾಕ್ತೀನಿ ನಾನು. ತುಂಬ ಟೇಸ್ಟಿಯಾಗಿ ಬರುತ್ತೆ. ಯಾರು ಮಕ್ಕಳು ಎಲ್ಲರೂ ಕೂಡ ತಿಂತಾರೆ, ಹಾಗೂ ತುಂಬ ತಂಪು ದೇಹಕ್ಕೆ. ಏನೇ ಉರಿ ಮೂತ್ರ ಇರಲಿ, ಯಾವುದೇ ರೀತಿಯಲ್ಲಿ ದೇಹ ಇಟ್ಟಿರಲಿ, ಎಲ್ಲ ಕೂಡ ಇದರಲ್ಲಿ ಹೋಗುತ್ತೆ. ತುಂಬ ಕೂಲ್ ಇದು. ಓಕೆ, ಈಗ ಊಟ ಮಾಡೋದು ನಾವು. ಮನೆಯಲ್ಲಿ ಫುಲ್ಲು ಕೆಲಸ ಆಗ್ತಾ ಉಂಟು. ಹಾಗೆ ಇದು ಎಂತ ಮೀನು ಸಾರು ಉಂಟು ನಿನ್ನೆದು, ಮತ್ತು ತರಕಾರಿ ಸಾರು ಮಧ್ಯಾಹ್ನಕ್ಕೆ. ಸಂಜೆಗೆ ನೋಡಬೇಕೀಗ. ಡ್ಯಾಡಿ ಏಡಿ ಹಿಡಿದು ತೊಗೊಂಡು ಬಂದಿದ್ದಾರೆ, ಅದನ್ನಾದರೆ ಸಂಜೆ ಮಾಡೋದು. ಖಾಲಿ ಡ್ಯಾಡಿ ಅಂತ. ಖಾಲಿ ಡ್ಯಾಡಿ ಅಂತೆ ತಗೊಂಡು ಬಂದಿದ್ದು. ಡ್ಯಾಡಿ ಹಾಗೂ ಅವರ ಮೊಮ್ಮಗ. ಮ್ಯಾಂಗೋ ಆ ಸಣ್ಣ ಸಣ್ಣ ಮಾವಿನ ಹಣ್ಣು ತುಂಬ ಚೆನ್ನಾಗಾಗುತ್ತೆ, ರುಚಿ ಉಂಟು. ಇದಕ್ಕೆ ತಿಂಡಿಗೆ ಸಿಕ್ಕಿದ್ರೆ ಸಾಕು. ನೀನು ಅದೇ ಮಾಡ್ತಿದ್ದೀವಿ. ನಾನು ಅದೇ ಮಾಡಿಲ್ಲ, ನಾನು ವಿಡಿಯೋ ತೆಗಿತಿದ್ದೆ. ನಾನು ವಿಡಿಯೋ ತೆಗಿತಿದ್ದೆ. ಅಕ್ಕ ತಿಂದ್ರೆ ಆಯ್ತಾ? ಇಲ್ಲ, ನಾನು ತಿನ್ನಿಲ್ಲ. ತಿಂದಿದ್ರು, ಒಂದು ಇಡೀ ತಿಂದ್ರು. ಒಂದು ಬೂಸಟಿಗೆ ಇಟ್ಟರು ಕಳ್ಳಿ ಸುಳ್ಳು ಹೇಳ್ತಾ ಇದ್ದಾರೆ. ಸತ್ಯ ತಿಂದ್ರು ಅಕ್ಕ. ಎಂತ ಅಂತ ಕ್ರ್ಯಾಬ್ ಇವತ್ತು ನಮಗೆ ಊರಿದ್ದು ಇದು ಏಡಿ ಅಂದರೆ ಇದನ್ನು ಬಾವಿಯಲ್ಲಿ ಎಲ್ಲ ಸಿಗ್ತದೆ ಅಲ್ಲ, ಅಂದರೆ ಏಡಿ ಸಾರು. ಮತ್ತು ಆ ಏಡಿದ್ದು ಮೊಟ್ಟೆ ಉಂಟಲ್ಲ, ಆ ಮೊಟ್ಟೆಯನ್ನು ನೋಡಿ ಅವರು ಈರುಳ್ಳಿ ಎಲ್ಲ ಹಾಕಿ ಅದನ್ನೆಲ್ಲ ಫ್ರೈ ಮಾಡ್ತಾರೆ, ಬಾಪ ಪುಡಿ ಎಲ್ಲ ಹಾಕಿ. ಒಳ್ಳೆ ಆಗ್ತದೆ ಮಾತ್ರ ಅದು. ಏಡಿಯ ಮೊಟ್ಟೆದು ಆಮ್ಲೆಟ್ ರೆಡಿ ಆಯಿತು. ಆಮ್ಲೆಟ್ ಬುರ್ಜಿ ಮೊಟ್ಟೆ ಆಯ್ತು. ಒಳ್ಳೇದಾಗ್ತದೆ, ಸೂಪರ್ ಆಗುತ್ತೆ. ಅದು ಖಾಲಿ ಈರುಳ್ಳಿ ಮಾತ್ರಪ್ಪ, ಅದು ಟೇಸ್ಟ್ ಮಾಡುದು ಅವರು. ಹಾಗಿದ್ರಾ ಸ್ವಲ್ಪ ಇದೆ. ವಾಟ್ ಟು ಡು? ನಿಮ್ದಾಯ್ತಾ? ಇವತ್ತು ನಮಗೆ ಪದಾರ್ಥಗಳ ಮಹಾ ಸಂಗಮ. ನಾನು ಸುಕ್ಕ ಹೇಳಿದಲ್ಲ ಮನೆಗೆ, ಸುಕ್ಕ ಹೇಳಿದಲ್ಲ ಮಾಡಲಿಕ್ಕೆ, ಸುಕ್ಕ ಮಾಡಿ ಮತ್ತೆಂತ ಎಂತ ಸ್ವಲ್ಪ ಸುಕ್ಕ ಮಾಡೋಣ ಆಯ್ತಲ್ಲ. ಓಕೆ, ನಿನ್ನೆಯಿಂದ ಇಡೀ ದಿನ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ. ಏಡಿ ತಂದು ಕೂಡ ಆಯಿತು, ಅದನ್ನು ತಿಂದು ಕೂಡ ಆಯಿತು. ಸಾರು ಆಯ್ತಲ್ವಾ, ಆಮೇಲೆ ತಿನ್ನೋದು ನಾವು. ಹಾಗೆ ಇನ್ನು ಊಟ ಮಾಡೋದು, ಮಲಗೋದು. ಹಾಗಾಗಿ ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟ ಆಯ್ತು ಅಂತಂದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ, ಹಾಗೂ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ಖುಷಿಯಾಗಿರಿ. ನಾಳೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.